ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಲೀಫು ಶಂಕರ್. ಇವತ್ತಿನ ರೆಸಿಪಿ ಚಿಕನ್ ಡ್ರಮ್ ಸ್ಟಿಕ್ ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ಇಲ್ಲಿ ನೀರಿಗೆ ಅರಿಶಿನ, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಲೆಗ್ ಪೀಸ್ಗಳು ಇರ್ತಾವಲ್ಲ ಆ ಲೆಗ್ ಪೀಸ್ಗಳನ್ನ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ನಾನು ಆಲ್ಮೋಸ್ಟ್ ಇಲ್ಲಿ ಬೇಯಿಸ್ತಾಯಿದ್ದೀನಿ. ಈ ಥರ ನೀಟಾಗಿ ಲೆಗ್ ಪೀಸ್ ಎಲ್ಲ ಬೇಯಬೇಕು, ಅಲ್ಲಿವರೆಗೆ ಬೇಯಿಸ್ಕೊಳ್ಳಿ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಅದೇ ನೀರಲ್ಲಿ ಆಲೂಗೆಡ್ಡೆನೂ ಬೇಯಿಸ್ಕೊಳ್ಳಿ. ಒಂದು 2 ಆಲೂಗೆಡ್ಡೆನ, ನಾನು ಆಲೂಗೆಡ್ಡೆ ವೀಡಿಯೋ ಮಾಡಿಲ್ಲ, ಬೆಂದೈತೆ ನೋಡಿ. ಈ ಥರ ಆಲೂಗೆಡ್ಡೆನೂ ಬೇಯಿಸ್ಕೊಂಡು ಮೇಲ್ಗಡೆ ಸಿಪ್ಪೆನ ಈ ಥರ ತೆಗೀರಿ. ವೆರಿ ಸಿಂಪಲ್ಲು, ಎಷ್ಟು ಈಸಿ ಅಂತ ತೋರಿಸ್ಕೊಡ್ತೀನಿ. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದ್ರು ನೀವು ಚಿಕನ್ ತಿನ್ನಬೇಕು ಅಂದರೆ ಈ ಥರ ಮಾಡ್ಕೋಬೋದು. ನೋಡಿ, ಆಲೂಗೆಡ್ಡೆ ಎಲ್ಲ ಹಿಂಗೆ ಆಗಿದೆ. ಇವಾಗ ಸ್ನ್ಯಾಶ್ ಮಾಡ್ಕೋಬೇಕಾಗುತ್ತೆ. ಆಲೂಗೆಡ್ಡೆ ಮತ್ತು ಚಿಕನ್ನ ಈ ಥರ ಮೇಲ್ಗಡೆ ಚಿಕನ್ ಎಲ್ಲ ಅಂತ ಕಲಿಬೋದು, ಮೂಳೆ ಮಾತ್ರ ಮಡಿಕೋಬೇಕಾಗುತ್ತೆ. ಎಲ್ಲನೂ ಇದೇ ಥರ ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲಾಗಿ ತೋರಿಸ್ತೀನಿ. ಹಿಂಗೆ ಎಲ್ಲನೂ ಕಿತ್ಕೊಳ್ಳಿ. ಬರೀ ಮೂಳೆ ಮಾತ್ರ ಅಲ್ಲಿರ್ಬೇಕು ಅಷ್ಟೇ. ನೋಡಿ, ಚಿಕನ್ ಆಲೂಗೆಡ್ಡೆನ ನೀಟಾಗಿ ಸ್ನ್ಯಾಶ್ ಮಾಡ್ಕೋಬೇಕಾಗುತ್ತೆ, ಕೈಲಿ ಕಲಿಸ್ಕೋಬೇಕಾಗುತ್ತೆ ನೀಟಾಗಿ. ಎರಡು ಒಂದಕ್ಕೊಂದಕ್ಕೆ ನೀಟಾಗಿ ಮಿಕ್ಸ್ ಆಗಬೇಕು. ಆ ಥರ ಆಲೂಗೆಡ್ಡೆ ಬೆಂಡಿಂಗಿಗೆ ಅಷ್ಟೇ ಚೆನ್ನಾಗಿರುತ್ತೆ. ಈ ತಟ್ಟೆಲಾರ ಕಲಿಸ್ಕೊಳ್ಳಿ ಅಥವಾ ಒಂದು ಬೋಸೆಲಾರ ಕಲಿಸ್ಕೊಳ್ಳಿ. ನಾನು ತಟ್ಟೆಲ್ಲೇ ಕಲಿಸ್ಕೊಂಡಿದ್ದೀನಿ. ಆಲೂಗೆಡ್ಡೆ ಫುಲ್ಲು ಸ್ವಲ್ಪ ಗಂಟು ಇರಬಾರ್ದು ಆಲೂಗೆಡ್ಡೆಲಿ, ಆ ಥರ ಕಲಿಸ್ಕೋಬೇಕು. ಚಿಕನ್ನು ನೀಟಾಗಿ ಮಿಕ್ಸ್ ಆಗ್ಬೇಕು ಅಷ್ಟೇ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ, ಈ ಥರ ನೀಟಾಗಿ ಕಲಸೈತೆ. ಒಂದು 10 ನಿಮಿಷ ಕಲಸಿದ್ದೆ. ಅದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕೋತಾಯಿದ್ದೀನಿ. ಒಂದು ಸ್ವಲ್ಪ ಅಚ್ಚ ಖಾರ ಪುಡಿ, 1 ಸ್ಪೂನಷ್ಟು ಅಚ್ಚ ಖಾರ ಪುಡಿ ಹಾಕೋತಾಯಿದ್ದೀನಿ. ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕೋತಾಯಿದ್ದೀನಿ. ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ, ಅಥವಾ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಉಪ್ಪು ಹಾಕೊಳ್ಳಿ. ನೆಕ್ಸ್ಟು ಚಿಕನ್ ಮಸಾಲ ಹಾಕೋತಾಯಿದ್ದೀನಿ. ಅದು ಪೆಪ್ಪರ್ ಮಸಾಲ ಹಾಕೋತಾಯಿದ್ದೀನಿ. ಅದರಲ್ಲಿ ಪೆಪ್ಪರು ಎಲ್ಲ ಇರುತ್ತೆ ಅಂತ ಅದನ್ನು ಹಾಕೋತೀನಿ. ಇಲ್ಲಾಂದರೆ ನೀವು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರು ಹಾಕೊಳ್ಳಿ. ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕೊಳ್ಳಿ, ಬ್ಲ್ಯಾಕ್ ಪೆಪ್ಪರ್ ಒಂದು 1/4 ಸ್ಪೂನ್ ಹಾಕೊಳ್ಳಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಮೇಯ್ನ್ ಯೂಸ್ ಅಂದರೆ ಟೊಮೊಟೊ ಸಾಸು ಒಂದು 3 ರಿಂದ 4 ಸ್ಪೂನ್ ಟೊಮೊಟೊ ಸಾಸ್ ಹಾಕೊಳ್ಳಿ. ಮೇಯ್ನ್ ಬೇಕಾದರೆ ಟೊಮೊಟೊ ಸಾಸು ಇದಕ್ಕೆ ಡ್ರಮ್ ಸ್ಟಿಕ್ಕಿಗೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ನೆಕ್ಸ್ಟು ನೋಡಿ, ಇದನ್ನು ಈ ಥರ ರೌಂಡ್ ಉಂಡೆ ಕಟ್ಕೊಳ್ತಾ ಇದ್ದೀನಿ. ಮಿಕ್ಸ್ ಆಗಿದೆ. ಒಂದು ಮಧ್ಯಕ್ಕೆ ತೂತ ಕೊಡಿ. ಲೆಗ್ ಪೀಸ್ ಮೂಳೆ ಐತಲ್ಲ, ಲೆಗ್ ಪೀಸ್ ಮೂಳೆಗೆ ನೀಟಾಗಿ ಲಾಲಿಪಾಪ್ ಥರ ನೀವು ಇದು ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡೈತೆ. ಹಿಂಗೆ ಇಟ್ಕೋಬೇಕು. ತೆಳ್ಳಗಾದರೆ ಸ್ವಲ್ಪ ಇದು ಹಾಕಲಿ, ಎಷ್ಟು ಕಾರ್ನ್ಫ್ಲವರ್ ಹಾಕಲಿ, ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತೆಳ್ಳಗಾದಂಗೆ ಕಾಣಿಸಿದೆ. ನಿಮಗೆ ಪರ್ಫೆಕ್ಟಾಗಿ ಆಯಿತು ಅಂದರೆ ಏನು ಹಾಕಬೇಡಿ. ನಾನಿಲ್ಲಿ ಕಾರ್ನ್ಫ್ಲವರ್ ಏನು ಹಾಕ್ಕೊಂಡಿಲ್ಲ. ಹಾಕೊಳ್ದೇ ಇದ್ದರೆ ಚೆನ್ನಾಗಿರುತ್ತೆ. ಈ ಥರ ನೋಡಿ, ನಿಮ್ಗೆ ಆದಾಗ ಗೊತ್ತಾಗುತ್ತೆ. ಅದರಲ್ಲಿ ನೀಟಾಗಿ ಲೆಗ್ ಪೀಸ್ಗೆ ಅಂಟ್ಕೊಳ್ಳುತ್ತೆ. ಇಟ್ಕೊಂಡು ಬೀಳಬಾರ್ದು ಅಷ್ಟೇ. ಇದೇ ಥರ ಇವಾಗ 5 ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಸೆಸ್ಸಿಂಗಿಗೆ ಹೋಗೋಣ. ಈ ಕಡೆ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನೋಡಿ, ಎಣ್ಣೆ ಕಾಯ್ತೈತೆ. ನೆಕ್ಸ್ಟು ಇಲ್ಲಿ ಮೊಟ್ಟೆ ಹೊಡ್ಕೊಂಡಿದ್ದೆ, ಮೊಟ್ಟೆ ಹಾಕ್ತಾಯಿದ್ದೀನಿ. ಹಿಂಗೆ ನೋಡಿ 3 ಮೊಟ್ಟೆ ಈ ಥರ ಹಾಕೊಂಡಿದ್ದೀನಿ. ಅದನ್ನು ನೀಟಾಗಿ ಫೋಲ್ಡ್ ಮಾಡಬೇಕು. ಇದೇ ಮೇನ್ ಬೈಂಡಿಂಗ್ ಇಟ್ಕೊಳ್ಳೋದು. ನೆಕ್ಸ್ಟು ಬ್ರೆಡ್ ಕ್ರಮ್ಸ್ ಮಾಡ್ಕೊಂಡಿದ್ದೆ. ಬ್ರೆಡ್ ಕ್ರಮ್ಸ್ ವೀಡಿಯೋನ ಇದಾದಮೇಲೆ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಬೇಕಾದ್ರೆ ಬ್ರೆಡ್ ಕ್ರಮ್ಸ್ ಯಾವ ಥರ ಮಾಡ್ಕೊಳ್ಳೋದು ಅಂತ ಬೇಕಾದ್ರೆ ನೀವು ನೋಡ್ಕೋಬೋದು. ಹಿಂಗೆ ಬ್ರೆಡ್ ಕ್ರಮ್ಸ್ನೂ ಈ ಥರ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ತಿರ್ಸಿ ಎಣ್ಣೆ ಹೊಡಿಕೆ ಡಿಪ್ ಬಿಡೋದಷ್ಟೇ. ಅದೇ ಥರ ಬೇಕಾದ್ರೆ ಇನ್ನೊಂದು ತೋರಿಸ್ತೀನಿ ನೋಡಿ. ಮೊಟ್ಟೆನ ನೀಟಾಗಿ ಗ್ಯಾಪ್ ಒಳಕ್ಕೆಲ್ಲ ತುಂಬಬೇಕಾಗುತ್ತೆ. ಯಾಕೆಂದರೆ ಗ್ಯಾಪ್ ಒಳಕ್ಕಿಲ್ಲ ಅಂದರೆ ಒಡೆದೋಗುತ್ತೆ. ಅದಕ್ಕೋಸ್ಕರ ಈ ಥರ ನೀಟಾಗಿ ಇಟ್ಕೋಬೇಕು. ಇಷ್ಟು ಬ್ರೆಡ್ ಕ್ರಮ್ಸ್ ಏನು ಪ್ರೆಸ್ ಮಾಡೋಂಗೇನಿಲ್ಲ, ಸುಮ್ಮನೆ ಮೇಲ್ಗಡೆ ಲೈಟಾಗಿ ಹಿಂಗೆ ಹಾಕಿದ್ರೆ ಸಾಕಾಗುತ್ತೆ, ಅದು ಇಟ್ಕೊಳ್ಳುತ್ತೆ. ನೆಕ್ಸ್ಟ್ ಇದನ್ನು ಅಷ್ಟೇ ಈ ಎಣ್ಣೆಗೆ ಹಾಕೋದು. ಇದೇ ಥರನೇ ಎಲ್ಲನೂ ಹಾಕ್ಕೊಂಡು ಮಾಡೋದು ಅಷ್ಟೇ. ಬಲ್ಲಿಯಾಗಿ ಎರಡು ತೋರಿಸ್ತೀನಿ ನೋಡಿ. ಒಂದು 30 ಸೆಕೆಂಡ್ ಆದಮೇಲೆ ನೀವು ಎತ್ಕೊಂಬಿಡಿ. ಅವು ಸಡನ್ನಾಗಿ ಎತ್ತಿದ್ರೆ ನಿಮಗೆ ಅದು ಬಿದ್ದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೊಟ್ಟೆ ಬೈಂಡಿಂಗು ಕರೆಕ್ಟಾಗಿ ಇಟ್ಕೋಬೇಕು. ಅದಕ್ಕೆ ಒಂದು 30ರಿಂದ 40 ಸೆಕೆಂಡ್ ಬಿಟ್ಬಿಟ್ಟು ಎತ್ಕೊಳ್ಳಿ. ಆವಾಗ ನೀಟಾಗಿ ನಿಮಗೆ ಡ್ರಮ್ ಸ್ಟಿಕ್ಕು ರೆಡಿ ಆಗುತ್ತೆ. ಇದನ್ನೇನು ಜಾಸ್ತಿ ಹೊತ್ತೇನು ಬೇಯಿಸಂಗಿಲ್ಲ. ಎಲ್ಲ ಬೆಂದಿರೋ ಐಟಮ್ಗಳೇ ಒಂದು 3ರಿಂದ 4 ನಿಮಿಷ ಬೆಂದರೆ ಸಾಕಾಗುತ್ತೆ. ಎಲ್ಲ ಬೆಂದಿರೋ ಐಟಮಿಂದ ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇರಲ್ಲ. ಇಷ್ಟು ಬೆಂದಿದೆ, ಇವಾಗ ಎತ್ಕೋಬೇಕಾಗುತ್ತೆ ನೋಡಿ. ಇಷ್ಟು ಬೆಂದರೆ ಸಾಕು. ನಿಮಗೆ 3ರಿಂದ 4 ನಿಮಿಷ ಬೇಯಿಸ್ಬೇಕಾಗಿರೋದು. ಜಾಸ್ತಿ ಬೇಯಿಸಿದ್ರೆ ಸೀದೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ. ನಿಮಗೆ ಅದ್ಭುತವಾದ ಚಿಕನ್ ಡ್ರಮ್ ಸ್ಟಿಕ್ ರೆಡಿ ಆಗೈತೆ. ಇದೇ ಥರ ವೀಡಿಯೋ ಬೇಕು ಅಂದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದಕ್ಕಿಂತ ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ತರ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲಿರೋ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.